ಹಾಯ್ ವೆಲ್ಕಮ್ ಟು ಆಲ್. ವೆಲ್ಕಮ್ ಟು ಮೈ 24th ಡೇ ಬ್ಲಾಗ್. ಇವತ್ತು ನನ್ನ ವ್ಲಾಗ್ನ 24ನೇ ದಿನ. ನನಗಿವತ್ತು ಬೆಂಗಳೂರಿಗೆ ಹೋಗೋಕ್ಕೆ ಒಂದು ಬಾಡಿಗೆ ಬಂದಿತ್ತು. ಹಾಗಾಗಿ ನಾನು ಇವಾಗ 9:30ಗೆ ರೆಡಿಯಾಗಿ ಓನರ್ ಮನೆ ಹತ್ರ ಹೊರಟೆ. ನಾನು ಓನರ್ ಮನೆ ಹತ್ರ ಹೋಗೋಷ್ಟರಲ್ಲಿ ಓನರೇ ಅವ್ರ ಗಾಡಿನ ತೆಗೆದು ಈಚೆಗೆ ಹಾಕ್ಬಿಟ್ಟಿದ್ರು. ನಾನು ನನ್ನ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಕೀ ಬಂದೆ. ಕೀ ಬಂದ್ಬಿಟ್ಟು ಗಾಡಿ ಎಲ್ಲ ಒಂದು ರೌಂಡ್ ಚೆಕ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಓನರ್ ಬಂದರು. ಗವಿಗಂಗಾಧರೇಶ್ವರ ದೇವಸ್ಥಾನ ಅಂಬಾಭವಾನಿ ಚೌಲ್ಟ್ರಿ ಗೊತ್ತಾ? ಬೆಂಗಳೂರಾ? ಬನ್ನಿ ಮ್ಯಾಪ್ ಹಾಕೊಂಡು. ನನಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಬೆಂಗಳೂರಿಗೆ ಎಷ್ಟೇ ಸಲ ಹೋದರೂ ಕೂಡ ನನಗೆ ಅಲ್ಲಿ ಲೊಕೇಶನ್ಗಳು, ಅಲ್ಲಿ ರೋಡ್ಗಳು ನನಗೆ ನೆನಪಾಗಲ್ಲ. ಯಾಕೆಂದರೆ ನಾವು ಒಂದೇ ಕಡೆಗೆ ಬಾಡಿಗೆಗೆ ಹೋಗಲ್ಲ ಅಂತ. ನಾವು ಹೋಗೋದು ಸ್ಪೇರ್ ಡ್ರೈವರ್ ಆಗಿರೋದ್ರಿಂದ ಒಂದೊಂದು ಕಾರು ಒಂದೊಂದು ಕಡೆಗೆ ಹೋಗ್ಬೇಕಾಗುತ್ತೆ. ಅದೇ ಥರ ಇದು ಕೂಡ. ಇವತ್ತು ಇರೋ ಅಡ್ರೆಸ್ ನನಗೆ ಗೊತ್ತಾಗಿರಲಿಲ್ಲ. ಹಂಗಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ನಾವು ಸೀದಾ ಬೆಂಗಳೂರು ಕಡೆಗೆ ಹೊರಟ್ವಿ. ಬಂದದ್ದೇ ಫಂಕ್ಷನ್ ಇದ್ದಿದ್ದು ಮತ್ತು ಅವ್ರ ಮಗಳು ಮನೆ ಒಂದೇ ಹತ್ತರದಲ್ಲೇ ಇದ್ದೋದ್ರಿಂದ ಹಂಗೆ ನಮ್ಮ ಓನರು ಮಗಳು ಮನೆಗೆ ಹೋಗ್ಬೋಗ್ತೀನಿ ಅಂತಂದರು. ಹಾಗಾಗಿ ಅವ್ರ ಮನೆ ಹತ್ರ ಸ್ಟಾಪ್ ಹಾಕ್ಬಿಟ್ಟು ನಾನು ಅಲ್ಲೇ ಕಾರ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬರೋವರೆಗೂ ಹೋಗೋಣ ಅಂತಂದರೆ ಜಾಸ್ತಿ ಹೊತ್ತೇನು ವೆಯ್ಟ್ ಮಾಡ್ತಿರ್ಲಿಲ್ಲ. ಒಂದು 10 ನಿಮಿಷದಲ್ಲಿ ಮತ್ತೆ ಅವರು ವಾಪಸ್ ಕೂಡ ಬಂದ್ಬಿಟ್ರು. ಯಾಕೆಂದರೆ ಅವ್ರು ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ 10 ನಿಮಿಷ ಮಾತಾಡಿಕೊಂಡು ಮಗಳ ಜೊತೇಲಿ ಬಂದರು. ನೆಕ್ಸ್ಟು ನಾನು ಅವ್ರನ್ನ ಕರ್ಕೊಂಡು ಹೊರಟಿದ್ದು ಫಂಕ್ಷನ್ ಇರುವಂಥ ಚೌಟ್ರಿ ಹತ್ರಕ್ಕೆ. ತಗೊಂಡು ಹೆಂಗೋ ಗಲ್ಲಿ ಒಳಗೆಲ್ಲ ನುಗ್ಗಿಸ್ಕೊಂಡು ತಂದು ಪಾರ್ಕಿಂಗ್ ಇಲ್ದೇ ಯಾವುದೋ ಮನೆ ಮುಂದೆಗಡೆ ಹಾಕ್ಬಿಟ್ಟು ನಾನು ಫಂಕ್ಷನ್ ನಡೀತಾರೋ ಚೌಟ್ರಿ ಹತ್ರ ಬಂದೆ. ಬಂದೊಂದು ಸ್ವಲ್ಪ ಹೊತ್ತು ನಂದು ಬ್ಲಾಗು 13ನೇ ದಿನದ ಬ್ಲಾಗು ಡಿಲೀಟ್ ಆಗಿಬಿಟ್ಟಿತ್ತು. ಎಡಿಟ್ ಮಾಡಿದ್ದು ಏನು ಅಪ್ಲೋಡ್ ಮಾಡೋಕ್ಕಾಯ್ತಲ್ವಲ್ಲ ಅನ್ನೋ ಬೇಜಾರಲ್ಲಿ ನಾನು ಇದ್ದಾಗ ಫೋನ್ ಮಾಡಿಬಿಟ್ಟು ಊಟಕ್ಕೆ ಬಾಪ ಅಂತ ಕರೆದ್ರು. ಸರಿ ಆಯಿತು ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಬಂದು ಊಟಕ್ಕೆ ಕೂತ್ಕೊಂಡೆ. ಈಗಿನ ಕಾಲದಲ್ಲಿ ಹೊಟ್ಟಸ್ತವ್ರಿಗೆ ಹಿಟ್ಟು ಹಾಕೋದೇ ಕಷ್ಟ. ಅಂಥದ್ರಲ್ಲಿ ಇವರು ಊಟನೂ ಹಾಕಿ ಬಂದವ್ರಿಗೆ ಗಿಫ್ಟೂ ಕೊಟ್ಟು ಜೊತೆಗೆ 100 ರೂಪಾಯಿ ದುಡ್ಡು ಕೊಡ್ತಾವ್ರೆ. ನಂಬಲ್ವಾ? ನೋಡಿಬೇಕಾದ್ರೆ ನೋಡಿದ್ರಾ? ಏನೋ ಅವ್ರ ಸಂಪ್ರದಾಯನೋ ಅಥವಾ ಅವ್ರ ಖುಷಿ ಬಂದು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಮಾತ್ರ ಬಂದವ್ರಿಗೆ ಊಟಕ್ಕೆ ಕೂತವ್ರಿಗೆ ಎಲ್ಲರಿಗೂ ಸಂತೃಪ್ತಿ ಕೊಟ್ಟು ಪ್ರೀತಿಯಿಂದ ಊಟ ಬಡಿಸಿದ್ರು. ನಾವು ಅಲ್ಲಿ ಹಾಕಿದಂಥ ಎಲ್ಲ ವೆರೈಟಿ ಊಟನೂ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಯಾಕೆ ಅಂತಂದರೆ ಅಲ್ಲಿ ಒಂದೊಂದು ಐಟಮ್ ತಿಂದು ಖಾಲಿ ಆಗ್ತಿದ್ದಂಗೆ ಮತ್ತೆ ಇನ್ನೊಂದು ಐಟಮ್ ಬರ್ತಾನೆ ಇರ್ತದೆ. ಎಲ್ಲ ಹೊಸದಾಗಿ ಚೆನ್ನಾಗಿರುವಂಥ ಐಟಮ್ಗಳು. ನನಗಂತೂ ಹೊಟ್ಟೆ ಫುಲ್ಲು ಲೋಡ್ ಆಗೋಯ್ತು. ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ಗಿಫ್ಟ್ ಕೊಟ್ಟರು, ಇದು ಓಕೆ ಗಿಫ್ಟು. ಅದಾದಮೇಲೆ ಬಂದು 100 ರೂಪಾಯಿ ನಾವು ಪ್ರತಿಯೊಬ್ಬರಿಗೂ 100 ರೂಪಾಯಿ ಕೊಟ್ಕೊಬಂದರು. ಇದು ಅವರ ಯಾವ ಇದಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನಗಿದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಖುಷಿ ಆಯಿತು. ಏನೋ ಅವ್ರು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗಲಿ, ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಷ್ಟೇ. ಅನ್ಬಾಕ್ಸ್ ಮಾಡ್ತಿದ್ದೀನಿ ರೀ ಗಿಫ್ಟ್ನ. ಏನೈತೆ ಒಳಗಡೆ ಅಂತ. ಕೀ ಚೈನ್ ಕ್ಲಾಕ್ ಕೊಟ್ಟವ್ರೆ. ಚೆನ್ನಾಗೈತೆ, ಆಂಟಿಕ್ ಪೀಸ್ ಥರ ನೋಡೋಕ್ಕೆ. ಇಷ್ಟ ಆಯಿತು ಮಾತ್ರ. ಮೇಲೆ ಓನರು ಕೂಡ ಊಟ ಮುಗಿಸ್ಕೊಂಡು ಅವ್ರ ಜೊತೆ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟರು. ನೆಕ್ಸ್ಟ್ ನಾವು ಅವ್ರನ್ನ ಸೀದಾ ಕರ್ಕೊಂಡು ಬಂಡಿ ಮಕಾಳಮ್ಮ ದೇವಸ್ಥಾನದ ರೋಡಲ್ಲಿ ಮುಖಾಂತರ ಡೈರೆಕ್ಟ್ ಸ್ಯಾಟಲೈಟ್ ಆ ಸೈಡ್ ಬಂದು ಬೆಂಗಳೂರು ಕಡೆಯಿಂದ ಹೊರಟೆ. ನನಗೆ ಬಾಡಿಗೆಗೆ ಬಂದಿದ್ದು ಇಲ್ಲಿದ್ದೆಲ್ಲ ಒಂದು ಓಕೆ. ಆದರೆ ಇನ್ನೊಂದು ಬೇಜಾರು ಏನಪ್ಪ ಅಂದರೆ, ನಂದು 23ನೇ ದಿನದ ವ್ಲಾಗು ಎಡಿಟ್ ಮಾಡಬೇಕು ಅಂದರೆ ಇವತ್ತು ಡ್ರೈವಿಂಗ್ ಬರೋ ಕಾರಣ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅಂಥೇಳಿ ನೈಟೇ ಕೂತ್ಕೊಂಡು ಫುಲ್ಲೆಲ್ಲ ನೀಟಾಗಿ ಎಡಿಟ್ ಮಾಡಿ ಅದನ್ನ ಪೋಸ್ಟ್ಗೆ ರೆಡಿ ಮಾಡಿ ಇಟ್ಟಿದ್ದೆ, ಪೋಸ್ಟ್ ಮಾಡೋಕ್ಕೆ ಅಂತ. ಬಟ್ ಅದು ನನ್ನ ಮಕ್ಕಳು ಕಣ್ಣು ಬೀಳ್ತೋ ಇಲ್ಲ ನನ್ನ ಬೇಜವಾಬ್ದಾರಿ ತಂದಿಂದ ಆಯಿತೋ ಗೊತ್ತಿಲ್ಲ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಅಂತ ವೀಡಿಯೋ ತೆಗಿತಾ ಇದ್ದೆ. ಬಟ್ ಏನಾಗೋಯಿತು, 3 ದಿವಸದ ಹಳೆ ಬ್ಲಾಗ್ದು ವೀಡಿಯೋಗಳು ಯಾವುದೂ ಡಿಲೀಟ್ ಮಾಡಿರಲಿಲ್ಲ. ಸ್ಟೋರೇಜಲ್ಲಿ ತುಂಬ ಅದೇ ಇತ್ತು. ಹಾಗಾಗಿ ಇವತ್ತು ವೀಡಿಯೋ ಮಾಡೋಣ ಟ್ರೈ ಮಾಡ್ಬೇಕಾದ್ರೆ ಜೇಬಲ್ಲಿ ಇಟ್ಕೊಂಡು ಮೊಬೈಲ್ನ ವೀಡಿಯೋ ಆನ್ ಮಾಡಿ ಬಿಟ್ಟಿದ್ದೆ. ಆದರೆ ಅದು ಆಗಿರಲಿಲ್ಲ. ಯಾಕೆ ಅಂತಂದರೆ ಮೆಮೊರಿ ಫುಲ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ವಲ್ಲ ವೀಡಿಯೋನ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಡಿಲೀಟ್ ಮಾಡೋ ಹಳೆ ವೀಡಿಯೋಗಳನ್ನ ಡಿಲೀಟ್ ಮಾಡೋ ಬರದಲ್ಲಿ ನಾನು ವ್ಲಾಗ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಅದು ಇನ್ನೊಂದು ಏನು ಮಾಡಿದ್ದೀನಿ, ಮತ್ತೂ ಕೂಡ ಸ್ಪೇಸು ಸಾಕಾಯ್ತಲ್ಲ ಅಂತ ತಿರ್ಗಾ ವಾರ್ನಿಂಗ್ ಬಂದೋದಕ್ಕೆ ಹೋಗಿ ರೀಸೈಕಲ್ ಬಿನ್ನಲ್ಲೂ ಕೂಡ ಡಿಲೀಟ್ ಮಾಡಿಬಿಟ್ಟೆ. ಹೆಂಗಾಯಿತು ಅಂತಂದರೆ ಇವಾಗ ನಾನು ಎಷ್ಟೇ ತಿಪ್ಪರ್ಲಾಗ ಹಾಕೋದು ನನಗದು ಮತ್ತೆ ಡಾಕ್ಯುಮೆಂಟ್ಸ್ಗಳು ಸಿಗೋದಿಲ್ಲ. ಕಷ್ಟಪಟ್ಟು ಮಾಡಿದೊಂದು ಬ್ಲಾಗ್ ಎಲ್ಲ ಹೋಯ್ತಲ್ಲ ಅಂದ್ಬಿಟ್ಟು ಬೇಜಾರಲ್ಲಿ ಸಾರಿ ಫ್ರೆಂಡ್ಸ್. ನನ್ನ 23ನೇ ದಿನದ ಬ್ಲಾಗು ಡಿಲೀಟ್ ಆಗಿಬಿಟ್ಟಿದೆ, ಅಪ್ಲೋಡ್ ಮಾಡೋಕ್ಕಾಯ್ತಾ ಇಲ್ಲ.
ಹಂಗಾಗಿ ನಿಮ್ಮಲ್ಲಿ ಅದನ್ನು ಸಾರಿ ಕೇಳ್ಕೊತೀನಿ. ಇನ್ಮೇಲೆ ಆ ಥರ ಮಿಸ್ಟೇಕ್ ಆಗದಿರೋ ಥರ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಸೀದಾ ವಾಪಸ್ಸು ಊರ ಕಡೆ ಬಂದೆ. ಊರ ಕಡೆ ಬಂದದ್ದು ಓನರ್ನ ಮನೆ ಹತ್ರ ಡ್ರಾಪ್ ಮಾಡಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾನು ಅಲ್ಲಿಂದ ನನ್ನ ಗಾಡಿ ಎತ್ಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ. ಇದಿಷ್ಟು ಇವತ್ತಿನ ಬ್ಲಾಗ್. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.